ಮಾಂಸಾಹಾರಿ ರೆಸ್ಟೋರೆಂಟ್ಗಳನ್ನು ಮುಚ್ಚಿಸಿದ ಹಿಂದೂ ಸಂಘಟನೆ. ಉತ್ತರ ಪ್ರದೇಶದಲ್ಲಿ ಹಿಂದೂ ಸಂಘಟನೆಗಳು ಆಹಾರ ಹೇರಿಕೆಯನ್ನು ಮಾಡಿದ್ದು ಯಾಕೆ ಅಂತ ಗೊತ್ತಾ? KFC, ನಜೀರ್ ಫುಡ್ಸ್ ಮಳಿಗೆಗಳನ್ನು ಬಲವಂತವಾಗಿ ಬಂದ್ ಮಾಡಿಸಿದ ಹಿಂದುತ್ವ ಸಂಘಟನೆಯ ಕಾರ್ಯಕರ್ತರು. ನಮಸ್ಕಾರ. ಶ್ರಾವಣ ತಿಂಗಳಿನಲ್ಲಿ ಕನ್ವರ್ ಯಾತ್ರೆ ನಡೆಯೋ ಸಂದರ್ಭದಲ್ಲಿ ಯಾರು ಕೂಡ ಮಾಂಸಾಹಾರವನ್ನು ಸೇವಿಸಬಾರದು ಅನ್ನೋ ಆಹಾರ ಹೇರಿಕೆಯನ್ನ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಹಿಂದೂ ಸಂಘಟನೆಗಳು ಮಾಡ್ತಾ ಇದ್ದಾವೆ. ಹಿಂದೂ ರಕ್ಷಾ ದಳದ ಕಾರ್ಯಕರ್ತರು ಗಾಜಿಯಾಬಾದ್ನ ಇಂದಿರಾಪುರಂ ಪ್ರದೇಶದ KFC ಔಟ್ಲೆಟ್ಗೆ ನುಗ್ಗಿ ದಾಂಧಲೆಯನ್ನ ನಡೆಸಿದ್ದಾರೆ. ಹಾಗೆಯೇ ರೆಸ್ಟೋರೆಂಟ್ಗಳನ್ನು ಮುಚ್ಚಿಸಿದ್ದಾರೆ. ಜೈ ಶ್ರೀರಾಮ್ ಮತ್ತು ಹರ್ ಹರ್ ಮಹಾದೇವ್ ಅನ್ನೋ ಘೋಷಣೆಗಳನ್ನು ಕೂಗ್ತಾ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಜುಲೈ 11ರಿಂದ ಶ್ರಾವಣ ಮಾಸ ಆರಂಭ ಆಗಿದೆ. ಕನ್ವರ್ ಯಾತ್ರೆ ನಡೀತಾ ಇದೆ. ಈ ಸಮಯದಲ್ಲಿ ಮಾಂಸಾಹಾರಿ ಆಹಾರವನ್ನ ರೆಸ್ಟೋರೆಂಟ್ಗಳಲ್ಲಿ ನೀಡಬಾರದು ಅಂತ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡಿದಾವೆ. ಹೋಟೆಲ್, ರೆಸ್ಟೋರೆಂಟ್ಗಳಿಗೆ ನುಗ್ಗಿ ದಾಂಧಲೆಯನ್ನ ನಡೆಸ್ತಾ ಇರೋ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದ್ದಾವೆ. ಆ ವಿಡಿಯೋಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಇನ್ನು ಮತ್ತೊಂದು ವಿಡಿಯೋದಲ್ಲಿ ಪ್ರತಿಭಟನಾಕಾರರು ಜೈ ಶ್ರೀರಾಮ್ ಮತ್ತು ಹರ ಹರ ಮಹಾದೇವ್ ಅನ್ನೋ ಘೋಷಣೆಗಳನ್ನು ಕೂಗ್ತಾ ರೆಸ್ಟೋರೆಂಟ್ಗೆ ನುಗ್ತಾ ಇರೋದು ಕೂಡ ಕಂಡುಬಂದಿದೆ. ಶ್ರಾವಣ ಮಾಸದಲ್ಲಿ ಕಾರ್ಯಾಚರಣೆ ಸ್ಥಗಿತಗೊಳಿಸಬೇಕು ಅಥವಾ ಸಸ್ಯಾಹಾರಿ ಆಹಾರವನ್ನು ಮಾತ್ರ ಸೇವಿಸಬೇಕು ಅಂತ ಸಿಬ್ಬಂದಿಗಳ ಬಳಿ ಹೇಳ್ತಾ ಇರೋದು ಕಂಡುಬಂದಿದೆ. ಈ ಗುಂಪಿನ ಮುಖ್ಯಸ್ಥ ಪಿಂಕಿ ಚೌಧರಿ, ನಮ್ಮ ಸಂದೇಶ ಸ್ಪಷ್ಟ ಆಗಿದೆ. ಕನ್ವರ್ ಯಾತ್ರೆಯ ಸಮಯದಲ್ಲಿ ಎಲ್ಲಾ ಮಾಂಸಾಹಾರಿ ಆಹಾರ ಮಳಿಗೆಗಳನ್ನು ಮುಚ್ಚಬೇಕು, ರೆಸ್ಟೋರೆಂಟ್ ತೆರೆದಿರಬೇಕು ಅಂತ ಬಯಸೋದಾದ್ರೆ ಸಸ್ಯಾಹಾರವನ್ನು ಮಾತ್ರ ಸೇವಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇದ್ದಂತೆಯೇ ಟ್ರಾನ್ಸ್ ಹಿಂಡನ್ ಪ್ರದೇಶದ DCP ನಿಮಿಷ್ ಪಾಟೀಲ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ 163 ಅನ್ನು ಜಾರಿ ಮಾಡಿದ್ದಾರೆ. ಪ್ರತಿಭಟನಾಕಾರರು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆಯನ್ನು ತಂದಿದ್ದಾರೆ ಅಂತಾನೂ ಹೇಳಿದ್ದಾರೆ. ಸದ್ಯ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 223 ಅಡಿಯಲ್ಲಿ 10 ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಸ್ವಯಂ ಪ್ರೇರಿತ FIR ಅನ್ನು ದಾಖಲಿಸಲಾಗಿದೆ. ಹಾಗೆಯೇ ಈ ಘಟನೆಯಲ್ಲಿ ಭಾಗಿಯಾಗಿರೋ ಆರೋಪಿಗಳನ್ನು ಗುರುತಿಸೋ ಪ್ರಕ್ರಿಯೆ ನಡೀತಾ ಇದೆ ಅಂತ DCP ಅವರು ತಿಳಿಸಿದ್ದಾರೆ. ಕಳೆದ ವರ್ಷನೂ ಕೂಡ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿನ್ನೋರ ವಿರುದ್ಧ ಆಹಾರದ ಹೇರಿಕೆಯ ಪ್ರಯತ್ನ ನಡೆದಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಾಂಸಾಹಾರವನ್ನು ಸೇವಿಸಿದ ವಿಪಕ್ಷ ನಾಯಕರುಗಳನ್ನು ಟೀಕೆ ಮಾಡಿ ಕೀಳು ಮಟ್ಟದ ರಾಜಕೀಯಕ್ಕೆ ಇಳಿದಿದ್ರು. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಆಹಾರದ ಹೇರಿಕೆ ಮಾಡೋ BJP ಮತ್ತು ಹಿಂದೂ ಸಂಘಟನೆಗಳ ವಿರುದ್ಧ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ನೀವು ತಿಂದೇ ಇದ್ರೆ ತಿನ್ಬೇಡಿ, ಇತರರ ಮೇಲೆ ಆಹಾರದ ಹೇರಿಕೆ ಮಾಡೋದು ಯಾಕೆ? ಆಹಾರ ಅವರವರ ಆಯ್ಕೆ. ಅಷ್ಟಕ್ಕೂ ಬಿಹಾರದಲ್ಲಿ ನಿಮ್ಮ ಮಿತ್ರ ಪಕ್ಷ JDU ಮೆರವಣಿಗೆ ಬಳಿಕ ಮಟನ್ ಪಾರ್ಟಿ, ಕುರಿ ಮಾಂಸದೂಟವನ್ನ ನೀಡಲಾಗಿದೆ. ಅದರ ಬಗ್ಗೆ ಏನ್ ಹೇಳ್ತೀರಿ ಅಂತ ನೆಟ್ಟಿಗರೊಬ್ಬರು ಇವರನ್ನ ಪ್ರಶ್ನೆ ಮಾಡಿದ್ದಾರೆ. ಬಿಹಾರದಲ್ಲಿ ಕೇಂದ್ರ ಸಚಿವ JDU ನಾಯಕ ಲಲನ್ ಸಿಂಗ್ ಶ್ರಾವಣ ತಿಂಗಳಲ್ಲೇನೆ ಮಾಂಸದೂಟದ ಔತಣ ಕೂಟವನ್ನ ನಡೆಸಿದ್ದಾರೆ. ಇನ್ನು ಕೆಲವರು ಇದು ಯುವಕರಲ್ಲಿ ನಿರುದ್ಯೋಗ ಹೆಚ್ಚಾಗಿರೋದಕ್ಕೆ ಒಂದು ಸಾಕ್ಷಿ ಅಂತ ಹೇಳಿದ್ದಾರೆ. ಇನ್ನೋರ್ವ ನೆಟ್ಟಿಗರು ದೇಶ ಸಂವಿಧಾನದ ಪ್ರಕಾರವಾಗಿ ನಡೀತಾ ಇದೆಯೇ ಅಥವಾ ಮನುಸ್ಮೃತಿ ಜಾರಿಯಲ್ಲಿದೆಯಾ ಅಂತ ಕೇಳಿದ್ದಾರೆ. ಇವೆಲ್ಲದರ ನಡುವೆ BJP ಬೆಂಬಲಿಗರು ಈ ಕ್ರಮವನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್.